ಮಂಗಳೂರಿನಲ್ಲಿ ಪಿಎಫ್ಐನ 8 ಸದಸ್ಯರ ಮನೆ ಮೇಲೆ ಎನ್ಐಎ ರೇಡ್ ಮಾಡಿರುವಂಥದ್ದು. ಎಕೆ ಅಶ್ರಫ್, ಶರೀಫ್ ಬಜ್ಪೆ, ನವಾಜ್ ಕಾಬೂರು ಸೇರಿದಂತೆ ಮೊಯ್ದೀನ್ ಹಳೆಯಂಗಡಿ, ಮೊಹಮ್ಮದ್ ಸಾಕಿಫ್, ಅಬ್ದುಲ್ ಫಯಾಜ್ ಮತ್ತು ಯಾಜೀರ್ ಹಸನ್, ಅಬ್ದುಲ್ ಖಾದರ್ ಪುತ್ತೂರು ಅಂದರೆ ಅವರು ಪುತ್ತೂರಲ್ಲಿರುವಂತಹ ಮನೆ ಮೇಲೆ ಒಟ್ಟು 8 ಸದಸ್ಯರ ಮನೆ ಮೇಲೆ ಎನ್ಐಎ ರೇಡ್ ಮಾಡಿದೆ. ಬೆಳಗ್ಗಿನ ಜಾವ 3-3:30 ಸಂದರ್ಭದಲ್ಲಿ ಪಿಎಫ್ಐ ಮತ್ತು ಎಸ್ಡಿಪಿಐ ಸಂಘಟನೆಯ ಸಂಘಟನಾಕಾರರು ಇವರೆಲ್ಲರೂ ಕೂಡ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಕ್ಪಾಲ್ ನೀಡ್ತಾರೆ. ಸುಕ್ಪಾಲ್, ಮಂಗಳೂರಿನಲ್ಲಿ ಸಂಘಟನೆಯ ಆಫೀಸ್ ಸೇರಿದಂತೆ ಕಾರ್ಯಕರ್ತರ ಮನೆ ಮೇಲೂ ಕೂಡ ರೈಡ್ ಆಗಿದೆ, ರಾಜ್ಯದ ಹಲವು ಕಡೆ ಸೇರಿದಂತೆ. ಸದ್ಯದ ಅಪ್ಡೇಟ್ ಏನ್ ಸಿಗ್ತಾ ಇದೆ? ಈಗಾಗಲೇ ಎನ್ಐಎ ಅಧಿಕಾರಿಗಳು ಈ ಕಾರ್ಯಾಚರಣೆಯನ್ನು ಮುಗಿಸಿ ಇಲ್ಲಿಂದ ಮಂಗಳೂರಿನ ನೆಲ್ಲಿಕಾಯಿ ರಸ್ತೆಯಲ್ಲಿರುವಂಥ ಎಸ್ಡಿಪಿಐ ಕಚೇರಿ ಏನಿದೆ ಅಲ್ಲಿಂದ ತೆರಳಿದ್ದಾರೆ. ನಾವು ಗಮನಿಸಬಹುದು, ಇಲ್ಲೇ ನೆಲ್ಲಿಕಾಯಿ ರಸ್ತೆಯಲ್ಲಿರುವಂಥ ಎಸ್ಡಿಪಿಐ ಕಚೇರಿಗೆ ಸುಮಾರು ಬೆಳಿಗ್ಗೆ 3 ಗಂಟೆಗೆ ದಾಳಿಯನ್ನು ಮಾಡಿದ್ದಾರೆ. ಸುಮಾರು 12 ಅಧಿಕಾರಿಗಳ ತಂಡ ಈ ಒಂದು ದಾಳಿಯನ್ನು ಈ ಕಚೇರಿ ಮೇಲೆ ಮಾಡಿರುವಂಥದ್ದು. ಈ ಕಚೇರಿಯಲ್ಲಿ ಆಗ ಯಾರು ಇರಲಿಲ್ಲ, ಕಚೇರಿ ಸಿಬ್ಬಂದಿಗಳು ಮಾತ್ರ ಇದ್ದರು. ಹಾಗಾಗಿ ತಕ್ಷಣಕ್ಕೆ ಇಲ್ಲಿನ ಜಿಲ್ಲಾಧ್ಯಕ್ಷರನ್ನು ಕರೆಸ್ಕೊಂಡಿದ್ದಾರೆ, ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಒಂದಷ್ಟು ದಾಖಲೆಗಳನ್ನು, ಕರಪತ್ರಗಳನ್ನು ವಶಪಡಿಸಿಕೊಂಡು ಈಗಾಗಲೇ ಎನ್ಐಎ ಅಧಿಕಾರಿಗಳು ತೆರಳಿದ್ದಾರೆ. ಅದು ಸೇರಿದಂತೆ ಸುಮಾರು 8 ಕಡೆ ನಾಯಕರು ಮತ್ತು ಕಾರ್ಯಕರ್ತರುಗಳ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಇದು ದೇಶದಾದ್ಯಂತ ಯಾವುದೋ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎಸ್ಡಿಪಿಐ ಮತ್ತು ಪಿಎಫ್ಐನ ಸಂಘಟನೆ ಅವರು ಅನ್ನುವಂಥದ್ದು ಪೊಲೀಸ್ ಇಲಾಖೆಗೆ, ಜೊತೆಗೆ ಎನ್ಐಎಗೆ, ಗುಪ್ತಚರ ಇಲಾಖೆಗೆ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ ಈ ದಾಳಿಯನ್ನು ಮುಂದುವರಿಸಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಒಂದು ಕಡೆಯಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಪ್ರಕರಣವು ಇದೇ ಎಸ್ಡಿಪಿಐ ಕಾರ್ಯಕರ್ತರು ಮಾಡಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಎನ್ಐಎ ತನಿಖೆ ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಇತ್ತೀಚೆಗೆ ರಿಯಾಜ್ ಫರಂಗಿಪೇಟೆ ಮನೆ ಮೇಲೂ ಬಿಹಾರದಲ್ಲಿ ನಡೆದಿರುವಂಥ ಮೋದಿ ಹತ್ಯೆಯ ಪ್ಲಾನ್ನ ರೂವಾರಿಯ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲೂ ಎನ್ಐಎ ದಾಳಿ ಮಾಡಲಾಗಿತ್ತು. ಈಗ ಇದು ಮುಂದುವರೆದ ಭಾಗ. ದೇಶದಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿಧ್ವಂಸ ಕೃತ್ಯಗಳಿಗೆ ಕೆಲವೊಂದು ಕಡೆಗಳಲ್ಲಿ ಕೋಮು ಗಲಭೆ ಮಾಡಲಿಕ್ಕೆಲ್ಲ ಸಂಚು ರೂಪಿಸಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲೂ ಸಹ ಪೊಲೀಸರು ಎನ್ಐಎ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿರುವಂಥದ್ದು. ಸ್ಪಷ್ಟವಾದಂಥ ಈ ಒಂದು ದಾಳಿ ಯಾಕೆ ಅನ್ನುವಂಥದ್ದನ್ನು ಇನ್ನು ಅಧಿಕಾರಿಗಳೇ ಸ್ಪಷ್ಟಪಡಿಸಬೇಕು. ಆದರೆ ಈಗ ಮಾಡಿರುವಂಥ ದಾಳಿಯನ್ನು ಸದ್ಯದ ಮಟ್ಟಿಗೆ ನಿಲ್ಲಿಸಿ ಹೋಗಿರುವಂಥದ್ದು. ವಿದ್ಯಾ, ಧನ್ಯವಾದ ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗೆ. ಮಂಗಳೂರಿನಲ್ಲಿ ನೆಲ್ಲಿಕಾಯಿ ರಸ್ತೆಯಲ್ಲಿರುವಂತಹ ಎಸ್ಡಿಪಿಐ ಮತ್ತು ಪಿಎಫ್ಐ ಸಂಘಟನೆಯ ಆಫೀಸ್ಗಳೇನಿತ್ತು ಅಲ್ಲಿ ಸದ್ಯ ರೈಡ್ ಅನ್ನು ಮುಗಿಸಿದ್ದಾರೆ ಅಧಿಕಾರಿಗಳು.